ನಮಸ್ಕಾರ ಅಭ್ಯರ್ಥಿಗಳೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ನಾನು ನಿಮಗೆ ಇಂಪಾರ್ಟೆಂಟ್ ದಿನಾಂಕಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆಮೇಲೆ ನೀವು ಅದೇ ಒಂದು ವಿಡಿಯೋಗಳಿಗೆ ನೀವೇನು ಮಾಡಿದ್ದೀರಾ ಅಂತಂದರೆ ನಿಮ್ಮ ಡೌಟ್ಗಳನ್ನು ಶೇರ್ ಮಾಡಿದ್ದೀರಿ. ಎಂದಿನಂತೆ ನಿಮ್ಮ ಡೌಟ್ಗಳನ್ನು ಕೂಡ ನಾನು ಈಗ ಡಿಸ್ಕಷನ್ ಮಾಡ್ತೇನೆ. ಅಭ್ಯರ್ಥಿಗಳೇ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಸಬ್ಸ್ಕ್ರೈಬರ್ ಬಟನ್ ಫ್ರೀ ಇದೆ ಮತ್ತು ವಿಡಿಯೋ ಪೂರ್ತಿ ಕೇಳಿ ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ಸೇಮ್ ಆ್ಯಸ್ ಇಟ್ ಈಸ್ ಕಾಮೆಂಟ್ಗಳನ್ನು ಶೇರ್ ಮಾಡ್ಬೋದು. ಈಗ ನಾನು ಡೈರೆಕ್ಟಾಗಿ ನಿಮ್ಮ ಕಾಮೆಂಟ್ ಬಾಕ್ಸಿಗೆ ಹೋಗ್ತೇನೆ. ಸರ್, ನಾನು ಆಲ್ರೆಡಿ ಅಡ್ಮಿಷನ್ ಸ್ಲಿಪ್ ತೊಗೊಂಡಿದ್ದೀನಿ, ಬಟ್ ಅಲ್ಲಿ ಫೀಸ್ ತುಂಬ ಜಾಸ್ತಿ ಇದೆ ಸರ್. ಬಟ್ ಈಗ ನಾನು ಆ ಕಾಲೇಜ್ ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾ? ಪ್ಲೀಸ್ ಇನ್ಫಾರ್ಮ್ ಮಾಡಿ ಅಂತ. ಹೋಗ್ಬೋದು. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಏನಂತಂದರೆ, ನೀವೀಗ ಅಡ್ಮಿಷನ್ ಫೀಸನ್ನು ಪೇ ಮಾಡಿಕೊಂಡು ಅಡ್ಮಿಷನ್ ಸ್ಲಿಪ್ ತೊಗೊಂಡಿದ್ದೀರಾ. ಈಗ ಅಡ್ಮಿಷನ್ ಕ್ಯಾನ್ಸಲ್ ಮಾಡಬೇಕಂದ್ರೆ ವಾಪಸ್ ನೀವು ಡೈರೆಕ್ಟ್ ಸೆಂಟ್ರಿಗೆ ಹೋಗಬೇಕು. 7 ದಿನಗಳ ಒಳಗಾಗಿ ನೀವೇನಾದರೂ ಸೀಟ್ ಕ್ಯಾನ್ಸಲ್ ಮಾಡಿದರೆ ನಿಮ್ಗಳಿಗೇನಪ್ಪ ಅಂತಂದ್ರಲ್ಲಿ 10% ಫೀಸನ್ನು ಕಟ್ ಮಾಡ್ತಾರೆ. ಉದಾಹರಣೆಗೆ ನೀವು ಇವತ್ತು ಹೋಗ್ತೀನಪ್ಪ ಅಂದರೆ 10% ಫೀಸನ್ನು ಕಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟನ್ನು ನಿಮಗೆ ರಿಟರ್ನ್ ಮಾಡುವಂಥ ವ್ಯವಸ್ಥೆನ ಮಾಡಲಾಗುತ್ತೆ. ನೀವು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಡೈರೆಕ್ಟ್ ಸೆಂಟ್ರಿಗೆ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಸರ್, ಅಲ್ಲಿ ವೆಬ್ಸೈಟ್ಗೆ ಇನ್ಸ್ಟೆಡ್ ಆಫ್ ಫಸ್ಟ್ ರೌಂಡ್ ಫೈನಲ್ ರೌಂಡ್ ತೋರಿಸ್ತದಲ್ರಿ. ಓಕೆ, ನೋಡಿರಿ, ಇದು ಫಸ್ಟ್ ರೌಂಡದ್ದು ಫೈನಲ್ ರೌಂಡ್ ಇದೆ. ಈಗ ವೆಬ್ಸೈಟ್ ಒಳಗಡೆ ಬಿಟ್ಟಿರುವಂಥದ್ದು ಏನಂತಂದರೆ ಫಸ್ಟ್ ರೌಂಡದ್ದು ಫೈನಲ್ ರಿಸಲ್ಟ್. ಇದು ಫೈನಲ್ ರೌಂಡ್ ಅಲ್ಲ, ಫಸ್ಟ್ ರೌಂಡದ್ದು ಫೈನಲ್ ರಿಸಲ್ಟ್. ಸೆಕೆಂಡ್ ರೌಂಡ್ ಡೇಟ್ ಹೇಳಿ. ಸೆಕೆಂಡ್ ರೌಂಡ್ ನೋಡಿರಿ, ನಿಮಗೆ 8ನೇ ತಾರೀಕಿಂದ ಆರಂಭವಾಗ್ತಾ ಇದೆ. ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ, ಕಾಲೇಜ್ಗಳನ್ನು ಸೇರಿಸಲಿಕ್ಕೆ, ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ 8ನೇ ತಾರೀಕಿಗೆ ಬಿಡ್ತಾರೆ. ಸೆಕೆಂಡ್ ರೌಂಡ್ಗೆ ಅಪ್ಲಿಕೇಶನ್ ಹಾಕಬೇಕಾ? ಇಲ್ಲ, ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ನೀವು ಬೇಕಾದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು, ಕಾಲೇಜ್ಗಳನ್ನು ಸೇರಿಸ್ಬೋದು. ಸರ್, ಚಲನ್ ಪೇ ಮಾಡಿ ಮತ್ತೆ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾ? ಚಲನ್ ನೀವು ಪೇ ಮಾಡಿದರೆ ನೀವು ಡೈರೆಕ್ಟ್ ಸೆಂಟ್ರಿಗೆ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಜಾಯಿನ್ ಆಗ್ಬೋದು. ಆದರೆ ನಾನು ಫೀಸ್ ಪೇ ಮಾಡಿದ್ದೀನಿ, ಬಟ್ ನನಗೆ ಆ ಕಾಲೇಜ್ ಬೇಡ ಅಂದರೆ ನೀವು ಡೈರೆಕ್ಟ್ ಸೆಂಟ್ರಿಗೆ ಅರ್ಜೆಂಟಾಗಿ ಡೈರೆಕ್ಟ್ ಸೆಂಟ್ರಿಗೆ ಹೋಗಿ ಆ ಒಂದು ಕಾಲೇಜುಗಳನ್ನು ಸೀಟ್ ಕ್ಯಾನ್ಸಲ್ ಮಾಡಿಕೊಂಡು ನಿಮ್ಮಗಳಿಂದ ಅಮೌಂಟ್ ಏನು ಇಸ್ಕೊಂಡಿರ್ತಾರೆ ಅದನ್ನು ರಿಟರ್ನ್ ತೊಗೊಂಡು ನೀವೇನು ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ರೌಂಡ್ಗೆ ಜಾಯಿನ್ ಆಗ್ಬೋದು. ಸರ್, ಪ್ಲೀಸ್ ಹೆಲ್ಪ್ ಮೀ. ಫಸ್ಟ್ ರೌಂಡಲ್ಲಿ ನನಗೆ ಡಬಲ್ ಸ್ಟಾರ್ ಮಾರ್ಕ್ಸ್ ಇದೆ. ಮೈ ಪರ್ಸೆಂಟೇಜ್ 82.46 ಇದೆ. ನಾನು ಕಾಸ್ಟ್ 3B. ಫಸ್ಟ್ ರೌಂಡಲ್ಲಿ ನಾನು 15 ಕಾಲೇಜ್ ಆ್ಯಡ್ ಮಾಡಿದ್ದೀನಿ, ಆದರೆ ನನಗೆ ಕಾಲೇಜ್ ಸಿಕ್ಕಿಲ್ಲ. ಸೊ ನಾನು ಇವಾಗ ಆಪ್ಷನ್ ಎಂಟ್ರಿ ಮಾಡಿದರೆ ಸೆಕೆಂಡ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಗುತ್ತಾ? ಎಸ್, ಚಾನ್ಸ್ ಇದೆ. ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿ. ಯಾಕಂತಂದರೆ ಈಗ ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಮಾಡಿ. ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ಅದರಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ಬಿಡ್ತಾರೆ. ನಿಮ್ಮ ಕಾಸ್ಟಲ್ಲಿ ಎಷ್ಟು ಸೀಟ್ ಇದ್ದಾವೆ, GM ಅಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಬಿಟ್ಟ ಮೇಲೆ ಅದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ, ಪಕ್ಕಾ ಸಿಗುತ್ತೆ. 82 ಚೆನ್ನಾಗಿದೆ ಪರ್ಸೆಂಟೇಜು. ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, ಬಟ್ ಕಾಲೇಜ್ ನನಗೆ ಬೇಡ ಅಂದ 87 ಆಗಿದೆ 3B. ಸೆಕೆಂಡ್ ರೌಂಡಲ್ಲಿ ನನಗೆ ಜಮಖಂಡಿ ಕಾಲೇಜಲ್ಲಿ ಬೇಕಾಗಿದೆ, ಗೌರ್ಮೆಂಟ್ ಸೀಟ್ ಸಿಗುತ್ತಾ? ನೋಡಿರಿ, ಜಮಖಂಡಿ ಕಾಲೇಜಲ್ಲಿ ಸೀಟ್ ಇದ್ದರೆ ನಿಮಗೆ ಪಕ್ಕಾ ಸಿಗುತ್ತೆ 87ಗೆ ಪಕ್ಕಾ. ಯಾಕಂದರೆ ಸೀಟ್ ನೋಡಬೇಕೀಗ ಉಳಿದಿರುವಂಥ ಸೀಟ್ಗಳನ್ನು ಸೆಕೆಂಡ್ ರೌಂಡಿಗೆ ಕೊಡ್ತಾರೆ. ಹೀಗಾಗಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ರಿ. ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಮ ಕಾಸ್ಟ್ಗೆ ನೀವು ಬಯಸಿರುವಂಥ ಕಾಲೇಜಲ್ಲಿ ಸೀಟ್ ಇದ್ದರೆ ಪಕ್ಕಾ ಸಿಗುತ್ತೆ. ಸರ್, ನಾನು 79 ರಿಸಲ್ಟ್ ಆಗಿದೆ. ನನಗೆ ಫಸ್ಟ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನನಗೆ ಆ ಕಾಲೇಜ್ ಬೇಡವಾಗಿದೆ, ನನಗೆ ಗೌರ್ಮೆಂಟ್ ಕಾಲೇಜ್ ಬೇಕಾಗಿದೆ. ಸೊ ನಾನು ಆಪ್ಷನ್ ಎಂಟ್ರಿ ಮಾಡಿದರೆ ಸೆಕೆಂಡ್ ಲಿಸ್ಟಲ್ಲಿ ನನಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ನೋಡಿರಿ, ನಿಮ್ಮ ಕಾಸ್ಟಿಗೆ ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕಾಸ್ಟಿಗೆ ನೀವು ಎಕ್ಸೆಪ್ಟ್ ಮಾಡಿರುವಂಥ ಕಾಲೇಜಲ್ಲಿ ಸೀಟ್ ಇದ್ದರೆ ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರವರು. ಸೀಟ್ ಇದ್ದರೆ ಆಪ್ಷನ್ ಎಂಟ್ರಿ ಮಾಡಿರಿ. ಯಾಕಂದರೆ ಸೀಟ್ ಇಲ್ಲಾಂದರೆ ಸೀಟ್ ಸಿಗೋದೇ ಇಲ್ಲ. ನಿಮ್ಮ ಕಾಸ್ಟಲ್ಲಿ ಸೀಟ್ ಫುಲ್ ಆಗಿತ್ತು ಅಥವಾ GM ಅಲ್ಲಿ ಸೀಟ್ಗಳಿದ್ದು ಕಾಂಪಿಟೇಷನ್ ಆಗುತ್ತೆ, ಟ್ರೈ ಮಾಡ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ತನಕ ಏನು ಹೇಳೋಕ್ಕಾಗೋದಿಲ್ಲ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟುಗಳು ಉಳಿಕೆಯಾದಲ್ಲಿ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಇನ್ ಕೇಸ್ ಆಫ್ ನೋಡಿ ಏನು ಕಂಡೀಷನ್ಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಎಲ್ಲರೂ ಅಡ್ಮಿಷನ್ ಆಗಿಬಿಟ್ರು. ಉದಾಹರಣೆಗೆ ನೀವು ಯಾವುದೋ ಒಂದು ಕಾಲೇಜನ್ನು ಬಯಸ್ತಾ ಇದ್ದೀರಿ, ಅಲ್ಲಿ ಎಲ್ಲೂ ಸೀಟ್ ಒಬ್ಬರು ಯಾರೂ ಬಿಟ್ಟು ಕೊಡಲಿಲ್ಲ, ಎಲ್ಲರೂ ಅಡ್ಮಿಷನ್ ಆಗಿಬಿಟ್ರು. ಇಟ್ ಮೀನ್ಸ್ ಆ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ 0, ಆ ಕಾಲೇಜಲ್ಲಿ ಸೀಟೇ ಇರೋದಿಲ್ಲ, ಹಾಗಾಗತ್ತೆ. ಹೀಗಾಗಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀನಪ್ಪ ಅಂದರೆ ಹೋಗಿ, ತೊಂದರೆ ಇಲ್ಲ. ಆದರೆ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳೋದಕ್ಕೆ ಕಷ್ಟ, ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ತುಂಬ ಕಾಂಪಿಟೇಷನ್ ಇರುವಂಥದ್ದು. ಸರ್, ನಾನು ಚಾನಲ್ ಪೇ ಮಾಡಿದ್ದೀನಿ, ಈಗ ಕಾಲೇಜ್ ಇಷ್ಟ ಆಗಿಲ್ಲ, ಅದಕ್ಕೆ ಏನಾದರೂ ರಿಜೆಕ್ಷನ್ ಇದೆಯಾ? ಅಂದರೆ ನೆಕ್ಸ್ಟ್ ರೌಂಡಿಗೆ ಹಾಕಬಹುದಾ ಅಥವಾ ರಿಫಂಡ್ ಆಗುತ್ತಾ? ನೀವು ರಿಫಂಡ್ ಮಾಡ್ಕೋಬೇಕು. ಡೈರೆಕ್ಟ್ ಸೆಂಟ್ರಿಗೆ ಹೋಗಿ 10% ನಿಮ್ಮಲ್ಲಿ ಅಮೌಂಟ್ ಕಟ್ ಮಾಡಿಕೊಂಡು ನಿಮಗೆ ರಿಫಂಡ್ ಮಾಡ್ತಾರೆ. ಸರ್, ಮತ್ತೆ ಅಬೌಟ್ BCM ಹಾಸ್ಟೆಲ್ ಅಪ್ಲಿಕೇಶನ್ BEd ಸ್ಟೂಡೆಂಟಿಗೆ. BEd ಸ್ಟೂಡೆಂಟ್ ಅಂತೇಳಿ ಹಾಸ್ಟೆಲ್ ಅಪ್ಲಿಕೇಶನ್ ಬಿಡೋದಿಲ್ಲ, ಪ್ರೊಫೆಷನಲ್ ಕೋರ್ಸ್ ಅಂತ ಬಿಡ್ತಾರೆ. ಸೊ ಹೀಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರೊಫೆಷನಲ್ ಕೋರ್ಸ್ ಅದು ನಿಮ್ಮ ಜಿಲ್ಲೆ ಯಾವ ಜಿಲ್ಲೆ ಇದೆ ನೋಡಿರಿ, ಅಲ್ಲಿರುವಂಥ BCM ಇಲಾಖೆಗೆ ಹೋಗಿ
ಕೇಳಿರಿ, ರಿಕ್ವೆಸ್ಟ್ ಮಾಡ್ಕೊರಿ. ನೋಡಿ ನಮ್ಮದು ತಡವಾಗಿ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆಗಿದೆ, ನಮ್ಗೆ ಯಾವಾಗ ಬಿಡ್ತೀರ ಅಂತ ಕೇಳಿ. ಇಲ್ಲಾಂದ್ರೆ ಅವರು ಆಫ್ಲೈನು ಕೂಡ ನಿಮಗೆ ಭರ್ತಿ ಮಾಡ್ಕೋಬೋದು, ಹೇಳೋಕ್ಕಾಗೋದಿಲ್ಲ. ಫಸ್ಟ್ ರೌಂಡಲ್ಲಿ ನೇಮ್ ಬಂದಿಲ್ಲ ಅಂದರೆ ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಮಾಡ್ಬೋದು, ಆ್ಯಡ್ ಮಾಡ್ಬೋದು. ನೇಮ್ ಬಂದಿಲ್ಲ ಅಂತಂದರೆ ಸೆಕೆಂಡ್ ರೌಂಡಿಗೆ ಹೋಗ್ಬೋದು.